ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅದು ನನ್ನ ರಿಶ್ಲೋ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವೀಡಿಯೋ ಆಗಿರುತ್ತೆ, ಮೀನ್ಸ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಫಸ್ಟ್ ವೀಡಿಯೋ ಹೋಮ್ ಟೂರ್ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಅಣ್ಣನ ಮದುವೆ ಇರೋ ಕಾರಣ ಎಲ್ಲನೂ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಹೊರಗಡೆ ಇಂಟೀರಿಯರ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಕಲರ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಅಂತೆಲ್ಲ ತೋರಿಸಿ, ಕಲರ್ಸ್ ಎಲ್ಲ ಚೇಂಜ್ ಆಗ್ತಾ ಯಾವ್ಯಾವ ರೂಮ್ಗೆ ಯಾವ ಕಲರ್ ಹಾಕಿದ್ರಿ ಅಂತ ಹಾಗೆ ಅಪ್ಡೇಟ್ ಮಾಡ್ತಾ ನಿಮಗೆ ನಮ್ಮ ಮನೇನ ತೋರಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಟು ಹೋಮ್ ಟೂರ್. ಸೊ ಇದು ಫಸ್ಟ್ ನಮ್ಮ ಒಂದು ಸಿಟ್ಔಟ್ ಆಗಿದೆ. ನಮ್ಮ ಮನೇಲಿ ರೂಮ್ಸ್ಗಳಿಗಿಂತ ಸಿಟ್ಔಟ್ಗಳೇ ತುಂಬ ಜಾಸ್ತಿ ವರ್ಕ್ ಆಗಿದೆ. ಇದು ನಮ್ಮ ಕ್ಯೂಟಿ ಗಿಡಗಳು. ಇಲ್ಲೇನು ಕಂಬಿಗಳೆಲ್ಲ ಎಲ್ಲ ಇದೆಯೋ ಇದು ನೋಡಿಲಿ, ಇದೆಲ್ಲ ಸ್ವಲ್ಪ ಕಬ್ಬಿಣದ ಡೋರ್ಗಳನ್ನ ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮದು ಹಿಂದ್ಗಡೆ ಎಲ್ಲ ರೂಮ್ನೆಲ್ಲ ಹಿಂದ್ಗಡೆ ಹೋಗೋ ದಾರಿನೆಲ್ಲ ಫುಲ್ಲು ಕವರ್ ಮಾಡೋದಕ್ಕೆ. ಸೊ ಈಗ ನಾವು ಎಂಟ್ರಿ ಆಗ್ತಿರೋದು ಹಾಲ್ ಆಗಿದೆ. ಇದು ನಮ್ಮ ಅಜ್ಜಿ. ಸೊ ನೋಡ್ಕೊಳ್ಳಿ, ನಮ್ಮಪ್ಪ ನಮ್ಮ ಅಣ್ಣನ ದಿನಪತ್ರಿಕೆನ ಓದ್ತಾ ಇದ್ದಾರೆ, ಅಸ್ತಿತ್ವ ಕೂಗು ಅಲ್ಲ ಪಪ್ಪ. ಇದು ನಮ್ಮ ಕೆಫೆ, ಕಾಟಿ ಕೆಫೆ. ಸೊ ಈಗ ಇದು ಹಾಲ್ ಆಗಿದೆ. ಫಸ್ಟ್ ನಮ್ಮ ಇಂಟೀರಿಯರ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲೂ ಮತ್ತು ವೈಟಲ್ಲೇ ನಾವೆಲ್ಲ ಮಾಡಿರೋವಂಥದ್ದು. ಇದು ಹಾಲ್ ಆದಮೇಲೆ ನೆಕ್ಸ್ಟು ಇದೊಂದು ರೂಮ್ ಆಗಿದೆ. ದಿಸ್ ಈಸ್ ಮೈ ಟೆಡ್ಡಿ ಬೇರ್, ಕ್ಯೂಟಿ ಟೆಡ್ಡಿ ಬೇರ್. ಎಲ್ಲರೂ ಮನೇಲಿ ಈ ಥರದ ಅಟ್ಟಗಳಿದೆ. ನಮ್ಮ ಮನೇಲಿ ಇರಬಾರ ಅಟ್ಟ ಎಲ್ಲ ಬರೀ ಯೂಸ್ಲೆಸ್ ಥಿಂಗ್ಸ್ಗಳು ಸುಮಾರಿದೆ. ಹಾಗೆ ನೋಡ್ಕೊಳ್ಳಿ, ಇದು ನನ್ನ ಸ್ಟಡಿ ಟೇಬಲ್ ಆಗಿದೆ. ನಮ್ಮೆರಡು ಕ್ಯೂಟಿ ಪೈಸ್ನ ಚಳಿ ಇರೋದ್ರಿಂದ ಬೆಡ್ಶೀಟ್ ಹಾಕಿ ಮಲಗಿಸ್ಬಿಟ್ಟಿದ್ದೀನಿ. ಸೊ ಈ ಒಂದು ರೂಮ್ ಕಲರ್ ಕೂಡ ಫುಲ್ಲು ಒಂದೊಂದು ರೂಮ್ನು ಒಂದೊಂದು ಕಲರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ನಮ್ಮಪ್ಪ. ಎಲ್ಲ ಚೇಂಜ್ ಮಾಡ್ತಾರೆ. ಈಗ ನೆಕ್ಸ್ಟ್ ನಮ್ಮ ಅಜ್ಜಿ ರೂಮಿಗೆ ಹೋಗೋಣ. ಅಜ್ಜಿ ರೂಮ್. ಸೊ ಇಲ್ಲಿ ಬಂದರೆ ಫಸ್ಟ್ ಇಲ್ಲಿ ನಮ್ಮ ಅಜ್ಜಿದೆ ಎರಡೆರಡು ಹಾಸಿಗೆಗಳಿತ್ತು. ನಮ್ಮಪ್ಪ ಫುಲ್ಲು ರಿನೋವೇಟ್ ನಮ್ಮಪ್ಪ ಈಗ ಒಂದು ಹೊಸ ದಿವಾನ್ ಕಾಟ್ ತರೋದು ಅನ್ಕೌಟ್ ಎಲ್ಲನೂ ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಮತ್ತೇನಂತೀರ ಪಪ್ಪ? ಏನು ಕಿಂಗ್ ಸೈಜ್ ಸಾರಿ ಫಾರ್ ದ ಮಿಸ್ಟೇಕ್ಸ್. ಸೊ ಇದು ಸ್ಟೋರ್ ರೂಮ್ ಆಗಿದೆ. ಏನೇನು ಇರ್ತೀರ ಮಮ್ಮಿ? ಎಲ್ಲ ಥರದ್ದು ಅಂದರೆ ಎಲ್ಲ ಥರದ್ದು ಇರ್ತಾರೆ. ಸೊ ಈ ಕಲರ್ಸು ಕೂಡ ಚೇಂಜ್ ಮಾಡ್ತೀವಿ ನಾವು. ಎಲ್ಲ ಫುಲ್ಲು ಕಲರ್ ಚೇಂಜ್ ಮಾಡ್ತೀವಿ. ಇದು ನಮ್ಮ ಅಜ್ಜಿ ರೂಮು ಪ್ಲಸ್ ಅದು ಸ್ಟೋರ್ ರೂಮ್ ಆಗಿದೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನಮ್ಮ ತಾತನ ರೂಮು. ಸೊ ಇಲ್ಲೆಲ್ಲ ನಮ್ಮ ತಾತ ಮೇಲೆ ಹೋಗಿರೋದ್ರಿಂದ ಸ್ವಲ್ಪ ಇಲ್ಲಿ ಸ್ವಲ್ಪ ಏನೇನೋ ಸ್ಟೋರ್ ಮಾಡ್ಕೊಳ್ಳೋಕೆ ಇಟ್ಕೊತೀವಿ. ಯಾಕಂದರೆ ಮನೇಲಿ ತುಂಬ ಐಟಮ್ಸ್ ಜಾಸ್ತಿ. ಇಲ್ಲಿ ನೋಡಿ, ಇಲ್ಲೂ ಅಟ್ಟ ಇದೆ. ಇಷ್ಟು ವರ್ಷ ಇದು ಯಾವುದೂ ಉಪಯೋಗಕ್ಕೆ ಬಂದಿಲ್ಲ. ಇನ್ನು ಎಷ್ಟನೇ ವರ್ಷಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಇದೊಂದು ನಮ್ಮದು ಆ್ಯಸ್ ಯೂಶುವಲ್ ಒಂದು ಈ ಥರ ಇರೋ ಅಂಥ ಒಂದು ಅಲ್ಮಾರಿ, ನಮ್ಮ ಓಲ್ಡ್ ಎಸ್ಥೆಟಿಕ್ಸ್. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಇದು ನಮ್ಮ 65 ಇಂಚ್ ಟಿ ವಿ. ನಮ್ಮಪ್ಪ 75 ಇಂಚ್ ಬೇಕು ಅಂತಂದರು. ನಮ್ಮ ಈ ಆಲ್ಗೆ 75 ಇಂಚಲ್ಲಿ ನೋಡೋಕ್ಕಾಗಲ್ಲ ಅಂದ್ಕೊಂಡು 65 ಇಂಚಿಗೆ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಕಿಚನ್ಗೆ ಹೋಗೋಣ. ನಮ್ಮ ಹೊಟ್ಟೆ ತುಂಬಿಸೋವಂಥ ಕಿಚನ್ ನೋಡೋದಕ್ಕೆ ಹೋಗೋಣ. ಆ್ಯಕ್ಚುಲಿ ಕಿಚನ್ ಸ್ವಲ್ಪ ತುಂಬ ಚಿಕ್ಕದಾಗಿದೆ. ಸೊ ನೋಡಿ, ಕಿಚನ್ ಆಗಿದೆ. ಕಿಚನ್ ಆಗಿದೆ. ಇಲ್ಲೊಂದು ಅಟ್ಟ, ಅಲ್ಲೂ ಏನಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕಿಚನ್ ಸ್ವಲ್ಪ ಫುಲ್ಲು ನೀಟಾಗಿ ಪಾಲಿಷ್ ಮಾಡಬೇಕು. ಕಿಚನೇ ಸ್ವಲ್ಪ ಚಿಕ್ಕದಾಗಿದೆ, ಡೋಂಟ್ ಮೈಂಡ್. ಇದು ನಮಗೆ ಡೈನಿಂಗ್ ಹಾಲ್ ಆಗಿದೆ. ಡೈನಿಂಗ್ ಹಾಲ್ ಅಂತ ಹೆಸರು ಅಷ್ಟೇ. ನೋಡಿ, ಡೈನಿಂಗ್ ಟೇಬಲು ಊಟ ತಿನ್ನೋದಕ್ಕೆ ಬಿಟ್ಟು ಎಲ್ಲದಕ್ಕೂ ಯೂಸ್ ಆಗಿದೆ. ಪ್ಲೇಟ್ ಇಟ್ಕೋತೀವಿ, ಬಲೆ ಇಟ್ಕೋತೀವಿ, ಮತ್ತು ಏನೇನೋ ಡಬ್ಬಗಳು. ಇಲ್ಲಿ KG ಗಟ್ಟಲೆ ಸುರಿಯೋದಕ್ಕೆ ಈರುಳ್ಳಿ ಡಬ್ಬ, ಬೆಳ್ಳುಳ್ಳಿ ಡಬ್ಬ, ಇದು ತೆಂಗಿನಕಾಯಿಗೆ. ಸೊ ನೋಡಿ, ಇಲ್ಲಿ ಪುರಿ, ಚಳಿಗಾಲ ಸ್ಟಾರ್ಟ್ ಆಗಿದ್ದರಿಂದ ಏನಾದ್ರು ತಿಂತಿರ್ಬೇಕಲ್ಲ, ಸೊ ಪುರಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಅಣ್ಣನ ರೂಮಿಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಕೋಬೋದು ನೀವು, ನಮ್ಮದೊಂದು ಟೆಡ್ಡಿ ಇದೆ. ನಮ್ಮ ಅಣ್ಣ ನಮ್ಮ ಬರ್ಡೇ ಕೊಡಿಸಿದ್ದು. ಸೊ ಫುಲ್ಲು ಚಿತಾಲ್ ಮಾಡಾಕ್ಬಿಟ್ಟಿದ್ದೀನಿ. ಅದಕ್ಕೆ ಮದುವೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ಅದಕ್ಕೆಲ್ಲ ಏನದು ಕಾಟನ್ ತುಂಬಿಸಿ ಎಲ್ಲ ಸರಿ ಮಾಡ್ತಾರೆ. ಸೊ ಇದು ನೋಡಿಲಿ, ನಮ್ಮ ಅಣ್ಣಗೆ ಅವ್ನ ಮೇಲೆ ತುಂಬ ಲವ್. ನೋಡಿ, ಅವ್ನ ರೂಮ್ಗೆ ಅವನದೇ ಆದಿದ್ದು ಒಂದೊಂದು ಸ್ಟಿಕ್ಕರ್ಸ್ಗಳು. ಬುದ್ಧ ಯಾಕಂದರೆ ವಿ ಲವ್ ಪೀಸ್. ಓಕೆ. ಸೊ ಇದೊಂದು ರೂಮು ಇದೆ. ಆ್ಯಕ್ಚುಲಿ ಫಸ್ಟ್ ಒಂದು ಬಾತ್ರೂಮ್ ಇತ್ತು. ಇದನ್ನು ಫಸ್ಟು ಸ್ನಾನ ಮನೆ ಫುಲ್ ರಿನೋವೇಟ್ ಮಾಡಿಬಿಟ್ಟು ನಾವು ಒಂದು ಬೆಡ್ರೂಮಾಗೆ, ಯಾಕಂದರೆ ಬೇಕಾಗಿತ್ತು. ಸೊ ಇದು ಲಾಸ್ಟ್ ನಮ್ಮಿದೇನಮ್ಮ ಇದು
ಇದ್ರ ಹೆಸರೇ ಲೈಟಲ್ಲಿ ನೋಡಿ, ಇದು ಫ್ರಿಜ್ ರೂಮು ಪ್ಲಸ್ ಫ್ರಿಜ್ ಕಮ್ ವಾಷಿಂಗ್ ಮೆಷಿನ್ ರೂಮ್ ಆಗಿದೆ. ನೋಡ್ತೀನಿ ಇಲ್ಲಿ ಬೆಳಕಾಗುತ್ತೆ. ಸೊ ಹಂಗಾಗಿದೆ. ಸೊ ಇಲ್ಲೂ ನೋಡಿ, ಇಲ್ಲೂ ಒಂದು ಅಟ್ಟ, ಅಲ್ಲಿ ಏನೇನಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಇಲ್ಲೂ ಒಂದು ತೋರಿಸ್ತೀನಿ. ಇಲ್ಲೂ ಒಂದು ಅಟ್ಟ, ಬರೀ ಅಟ್ಟ 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 ಅಟ್ಟ. ಸೊ ಇದು ಒಂಥರ ಫ್ರಿಜ್ ಕಮ್ ವಾಷಿಂಗ್ ಮೆಷಿನ್ ರೂಮ್ ಆಗಿದೆ. ಸೊ ಹಾಗೆ ನಾವು ಒಂಚೂರು ಕಬ್ಬಣಗಳೆಲ್ಲ ಇಟ್ಕೊಂಡಿದ್ವಲ್ಲ, ಅದು ಸೇಫ್ಟಿಗೆ ಅಂತ, ಅದು ಏನೇನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಂಗೆ. ಫುಲ್ ರೂಮು ಕಲರ್ ಚೇಂಜು. ನಮ್ಮ ಮನೇಲಿ ವ್ಲಾಗ್ ಮಾಡ್ಕೊಂಡು ಶೆಟರ್ ಹಾಕೊಂಡಿದ್ದೀರ, ಎಷ್ಟು ಚಳಿ ಅಂತ ನೀವೇ ಥಿಂಕ್ ಮಾಡಿ. ಸೊ ಹಾಗೆ ಸೊ ಇದು ನಮ್ಮ ಸೈಟ್ ಆಗಿದೆ. ಸೊ ಈಗ ಆ ಕಬ್ಬಿಣ ಡೋರ್ ಏನೆಲ್ಲ ಐತಿ ಇದು ಇಲ್ಲ ಹಾಕೋಕೆ ನೋಡಿದ್ವಿ. ಸೊ ಕಪ್ಪಿಗಳ ಕಾಟದಿಂದ ಸ್ವಲ್ಪ ತುಂಬ ಕಪ್ಪಿಗಳ ಕಾಟ ಮೀನ್ಸ್ ನಾನು ನಮ್ಮ ಅಣ್ಣಂದ್ರ ಬಗ್ಗೆ ಹೇಳ್ತಾಯಿಲ್ಲ, ರಿಯಲ್ ಕಪ್ಪಿಗಳ ಕಾಟ. ಸೊ ಅದಕ್ಕೆ ಇಲ್ಲೆಲ್ಲ ಕೋತಿಗಳು ಬಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಿತ್ತು ನಮಗಂತೂ. ಸೊ ಅದಕ್ಕೆ ಫುಲ್ಲು ಕಬ್ಬಿಣದ ಸರಳುಗಳು ಹಾಕ್ಸಿ, ಕಬ್ಬಿಣ ಡೋರ್ ಹಾಕ್ಸಿ, ಮತ್ತು ನಾವು ಸೇಫ್ಟಿ ಪರ್ಪಸ್ಗೆ ಇಲ್ಲೊಂದು ಡೋರ್ ಹಾಕ್ಬಿಟ್ಟು ಫುಲ್ಲು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ. ಕ್ಲೀನಲ್ಲ, ಸೇಫ್ಟಿ ಮಾಡ್ಕೋತಾ ಇದ್ದೀವಿ. ಸೊ ಇದು ನಮ್ಮ ಕೆಳಗಡೆ ಮನೆ ಹೋಮ್ ಟೂರ್ ಆಗಿದೆ. ಮೇಲ್ಗಡೆದೆಲ್ಲ ಇನ್ನೊಂದು ದಿವಸ ತೋರಿಸ್ಕೊಡ್ತೀನಿ. ಸೊ ಈಗ ನಮಗೆ ಒಳಗಡೆ ಇಂಟೀರಿಯರ್ಸ್ನಾಗೆ ಕಲರ್ ಚೇಂಜ್ ಮಾಡೋದಕ್ಕೆ ಕಲರ್ ತಗೊಳಕ್ಕೆ ಹೋಗ್ತಿದ್ದೆ ಅಲ್ಲವಪ್ಪ. ನಮ್ಮ ಅಪ್ಪಂಗೆ ನಾನು 3ನೇ ಗಂಡು ಮಗ ಇದ್ದಂಗೆ ಕೊಡಿಸಿದ್ದೆ, ನಾನು ಹೋಗ್ತಾಯಿದ್ದೀನಿ. ಓಕೆ ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋ ಟಾಟಾ.